ಒಂದು ಪ್ರಶ್ನೆ ಇದೆ, 100 ಹಿಂದೂಗಳ ಜೊತೆಗೆ ಒಬ್ಬ ಮುಸಲ್ಮಾನ್ ಸಹೋದರ ಸಂತೋಷವಾಗಿರಬಹುದು, ಆದರೆ 100 ಮುಸಲ್ಮಾನ್ ಸಹೋದರರ ಜೊತೆಗೆ ಒಬ್ಬ ಹಿಂದೂ ಇರಲಿಕ್ಕೆ ಸಾಧ್ಯವಿಲ್ಲವಂತೆ. ಇದು ನಿಜಾನಾ? ಇದಕ್ಕೆ ಉತ್ತರ ನಾನು ಕೊಡುವುದಕ್ಕಿಂತ ಈ ಕಾಲವೇ ಉತ್ತರಿಸಿದೆ. ಯಾವ ರೀತಿಯಲ್ಲಿ ಉತ್ತರಿಸಿದೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮುಂಬ್ರಾ ಅಂದ್ರೆ 80% ಮುಸ್ಲಿಮರೇ ಇರುವಂತಹ ಏರಿಯಾ. ಅಲ್ಲಿಗೆ ಹೋಗೋದಕ್ಕಿಂತ ಮೊದಲು ತಂದೆ ವಿರೋಧಿಸಿದ್ದರು. ಆ ಜಾಗ ಸೇಫ್ ಅಲ್ಲ ಅಂತ ಹೇಳಿದ್ರು. ಆದ್ರೆ ನಾನು ಸ್ವ ಇಚ್ಛೆಯಿಂದಲೇ ಹೋದೆ. ರಾತ್ರಿ 2 ಗಂಟೆಗೆ ನಾನು ಈ ಮುಂಬ್ರಾ ಏರಿಯಾದಲ್ಲಿದ್ದು ವಿಡಿಯೋ ಮಾಡ್ತಾ ಇದ್ದೇನೆ. ಈ ದೇಶದಲ್ಲಿ ಎಲ್ಲೂ ಸಿಗದ ಸುರಕ್ಷತೆಯ ಅನುಭವ ನನಗಾಗಿದೆ. ನಾನು ನಾನ್ ವೆಜ್ ತಿನ್ನಲ್ಲ, ಅದಕ್ಕಾಗಿ ಇಲ್ಲಿನ ಹೋಟೆಲ್ ಅವರು ನನಗೆ ವೆಜ್ ಆಹಾರವನ್ನು ಕೊಟ್ಟಿದ್ದಾರೆ. ನನಗೆ ಯಾವ ತೊಂದರೆಯನ್ನೂ ಮಾಡಿಲ್ಲ. ಪ್ರಚಾರಗಳೆಲ್ಲ ಸುಳ್ಳು ಎಂಬಂತೆ ಈ ಅನುಷ್ಕಾ ಪವಾರ್ ವಿಡಿಯೋ ಮಾಡಿ ಹಂಚಿಕೊಂಡಿದ್ದಾರೆ. ಮುಸ್ಲಿಮರು ಹೆಚ್ಚಾದ್ರೆ ಆ ಬಳಿಕ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಒಂದು ಏರಿಯಾದಲ್ಲಿ ಮುಸ್ಲಿಮರು ಹೆಚ್ಚಾದ್ರೆ ಅಲ್ಲಿಗೆ ಹಿಂದೂಗಳು ಹೋಗುವಂತಿಲ್ಲ. ಹೋದ್ರೆ ಚುಡಾಯಿಸ್ತಾರೆ, ಅತ್ಯಾಚಾರ ಮಾಡ್ತಾರೆ, ದರೋಡೆ ಮಾಡ್ತಾರೆ, ಇತ್ಯಾದಿ ಇತ್ಯಾದಿ ಪ್ರಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರ್ತದೆ. ವೇದಿಕೆಗಳಿಂದ ಹೀಗೆ ಭಾಷಣ ಮಾಡುವವರಿದ್ದಾರೆ, ಜನರನ್ನ ಹೀಗೆ ಹೇಳ್ತಾ ಹೇಳ್ತಾ ನಂಬಿಸಿದವರಿದ್ದಾರೆ. ಆದ್ರೆ ಮುಸ್ಲಿಮರು ಹೆಚ್ಚಿರುವ ಪ್ರದೇಶದಲ್ಲಿ ಹಿಂದೂಗಳು ಹೇಗಿದ್ದಾರೆ, ಅವರಿಗೆ ತೊಂದರೆ ಆಗ್ತಾ ಇದೆಯಾ ಅಥವಾ ಇದೊಂದು ಪ್ರೊಪಗಂಡವಾ ಎಂಬ ಬಗ್ಗೆ ತನಿಖಾ ವರದಿ ಬರೋದು ಬಹಳ ಕಡಿಮೆ. ಮುಸ್ಲಿಂ ಬಾಹುಳ್ಯ ಪ್ರದೇಶಕ್ಕೆ ಹೋದವರು ಮರಳಿ ಬಂದು ತಮ್ಮ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಅನ್ನ ಹೇಳೋದು ಕಡಿಮೆ, ಅಥವಾ ಹೇಳಿದ್ರೂ ಅದು ಸುದ್ದಿ ಆಗೋದು ಕಡಿಮೆ. ಇದೀಗ ಅನುಷ್ಕಾ ಪವಾರ್ ಎಂಬ ಯುವತಿ ಮುಸ್ಲಿಂ ಬಾಹುಳ್ಯ ಪ್ರದೇಶಕ್ಕೆ ಹೋಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಮುಸ್ಲಿಮರ ಬಗ್ಗೆ ಅಪಪ್ರಚಾರ ಮಾಡುವ ವ್ಯವಸ್ಥಿತ ಪ್ರಯತ್ನ ಈ ದೇಶದಲ್ಲಿ ನಡೆಯುತ್ತಿದೆ. ಸೋಷಿಯಲ್ ಮೀಡಿಯಾವನ್ನ ಇದಕ್ಕಾಗಿ ಬಳಸಲಾಗ್ತಿದೆ. ಮುಸ್ಲಿಮರನ್ನ ಅಪಾಯಕಾರಿಗಳಂತೆ, ಹಿಂದೂ ವಿರೋಧಿಗಳಂತೆ, ದೇಶದ್ರೋಹಿಗಳಂತೆ ಬಿಂಬಿಸಲಾಗ್ತಿದೆ. ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಿಗೆ ಹೋಗಬೇಡಿ ಎಂಬುದು ಈ ಅಪಪ್ರಚಾರಗಳಲ್ಲಿ ಒಂದು. ನಿಜವಾಗಿ ಕೆಟ್ಟವರು ಮುಸ್ಲಿಮರಲ್ಲೂ ಇದ್ದಾರೆ, ಹಿಂದೂಗಳಲ್ಲೂ ಇದ್ದಾರೆ.